ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಯಾವ ರೆಸಿಪಿಯೊಂದಿಗೂ ಬಂದಿಲ್ಲ. ಇವತ್ತು ನಾನು ವೆಯ್ಟ್ ಲಾಸ್ ಮಾಡೋದು ಯಾವ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಸ್ಮಾಲ್ ಫ್ರೂಟಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಯಾವ ಥರ ಜ್ಯೂಸ್ ಮಾಡೋದು, ಇದು ಯಾವ ಥರ ತೊಗೊಂಡ್ರೆ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಜ್ಯೂಸು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಮತ್ತು ನಿಂಬೆಹಣ್ಣು, ಜೀರಿಗೆ, ಶುಂಠಿ ಇಷ್ಟು ಇಟ್ಕೊಂಡಿದ್ದೀನಿ. ಇದನ್ನಿಷ್ಟು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಏನಂತಂದರೆ ಶುಗರ್ ಪೇಷಂಟ್ಸ್, ಡಯಾಬಿಟೀಸ್ ಇರುತ್ತಲ್ಲ, ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಬೆಟ್ಟದ ನೆಲ್ಲಿಕಾಯಿ ಅಷ್ಟು ಯೂಸ್ಫುಲ್ ಆಗಿರೋಂಥ ಫ್ರೂಟು. ನಾವು ಹೆಲ್ತಿ ಕೂಡ ಇರ್ಬೋದು. ಮತ್ತು ಕೂದಲು ಬೆಳೆಯುತ್ತೆ, ಕೂದಲು ಉದುರ್ತಾ ಇರೋರು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದರೆ, ಕನ್ಸ್ಯೂಮ್ ಮಾಡಿದಾಗ ನಮಗೆ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಷ್ಟು ನಾನು ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ ಸಾಲ್ಟು, ಇಲ್ಲಾಂದರೆ ನಿಮ್ಮ ಇಷ್ಟ. ನನಗೆ ಹಾಕಿ ಕುಡಿಯೋಕ್ಕಾಗಲ್ಲ, ಸೊ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ನಾನು. ಸೊ ನೋಡಿ, ಇವಾಗ ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಆಗಿದೆ, ಪೇಸ್ಟ್ ಆಗಿದೆ. ಇವಾಗ ಐಸ್ ಕ್ಯೂಬ್ಸ್ ಇಡ್ತಾರಲ್ಲ, ಅದು ಮೋಲ್ಡು, ಅದರಲ್ಲಿ ನಾನು ಇದನ್ನು ಹಾಕ್ತಾ ಹೋಗ್ತೀನಿ. ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಇದನ್ನು ಹಾಗೆ ಕನ್ಸ್ಯೂಮ್ ಮಾಡಬೇಕು. ಸೊ ನಾನು ಹಾಗೆ ಹಾಕ್ಕೋತಿದ್ದೀನಿ. ಹಾಗೆ ಕೂಡ ಅಂದರೆ ಜ್ಯೂಸ್ನ ತಕ್ಷಣ ಕೂಡ ಮಾಡ್ಕೊಂಡು ಕುಡಿಬೋದು. ಬಟ್ ನಾನೇನಂದರೆ ಈ ಆಫೀಸ್ಗೆ ಹೋಗ್ತಾ ಇರ್ತಾರೆ, ಅವ್ರಿಗೆಲ್ಲ ಡೈಲಿ ಜ್ಯೂಸಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ದಿವಸ ಮಾಡ್ತಾರೆ, ಇನ್ನೊಂದು ದಿವಸಕ್ಕೆ ಸಾಕಾಗಿಬಿಡುತ್ತೆ, ಆಗೋದಿಲ್ಲ. ಸೊ ನಾನು ಅಂಥವ್ರಿಗೆ ಇದು ಯೂಸ್ ಆಗುತ್ತೆ, ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದು ನಿಮಗೆ ಬೇಕಾದರೆ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಕೂಡ ನಿಮಗೆ ಸಿಗುತ್ತೆ ಮೋಲ್ಡು, ನೀವು ಬೇಕಾದ್ರೆ ತೊಗೋಬೋದು. ನೋಡಿ, ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಸೇಮ್ ಅದೇ ಥರನೇ ಇಟ್ಕೊಂಡು ಫ್ರೀಝರಲ್ಲಿ ಇಟ್ಕೋಬೇಕಾಗುತ್ತೆ. 1.5 ಅವರ್ ಆದರೂ, ಮಿನಿಮಮ್ 1.5 ಅವರ್ ಆದರೂ ಇಟ್ಕೊಳ್ಳಿ ಫ್ರೀಝರಲ್ಲಿ. ಆಮೇಲೆ ಬೇಕಾದರೆ ನೀವು ತೊಗೋಬೋದು. ನಾನು ಎರಡರಲ್ಲೂ ಹಾಕಿ ತೋರಿಸ್ತಾ ಇದ್ದೀನಿ, ಐಸ್ ಕ್ಯೂಬಲ್ಲೂ ತೋರಿಸ್ತಾ ಇದ್ದೀನಿ, ಮತ್ತು ನಾನಿಲ್ಲಿ ಡಾಲ್ಸ್ ತೊಗೊಂಡಿದ್ದೀನಿ, ಡಾಲ್ಸಲ್ಲೂ ತೋರಿಸ್ತಾ ಇದ್ದೀನಿ ಹಾಕ್ಕೊಂಡು. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಫುಲ್ ಹಾಕ್ಕೊಂಡಿಲ್ಲ, ಇದಕ್ಕೂ ತೋರಿಸ್ಬೇಕಲ್ಲ ನಿಮಗೆ. ಸೊ ನಾನು ಇದಕ್ಕೂ ಹಾಕೋತಾ ಇದ್ದೀನಿ, ಐಸ್ ಕ್ಯೂಬ್ದ್ರಲ್ಲೂ ಹಾಕೋತಾ ಇದ್ದೀನಿ. ಸೇಮ್ ಇದೇ ಥರನೇ ಹಾಕ್ಕೊಂಡು ಹೋಗಬೇಕು. ಈ ಥರ ನೀವು ಎಂಟಿ ಸ್ಟಮಕಲ್ಲಿ ತೊಗೊಬೇಕಾಗುತ್ತೆ. ಇದನ್ನು ಯೂಸ್ ಮಾಡಿದ್ರೆ ತುಂಬ ನಿಮಗೆ ಯೂಸ್ ಆಗುತ್ತೆ. ಏನಂದರೆ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದೇ ಅಂತಲ್ಲ, ನೀವು ತಿನ್ನೋದ್ರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಡಯಟ್ ಫುಡ್ ತೊಗೋಬೇಕಾಗುತ್ತೆ. ನಾವು ಇದರಲ್ಲೇ ವೆಯ್ಟ್ ಲಾಸ್ ಆಗುತ್ತೆ ಅದಲ್ಲ, ಇದು ಡೈಜೆಷನ್ ಏನಾಗುತ್ತೆ, ಡೈಜೆಷನ್ ಇರುತ್ತಲ್ಲ ಅದು ಇಂಪ್ರೂವ್ ಮಾಡುತ್ತೆ. ಡೈಜೆಷನ್ ಕಡಿಮೆ ಇರೋರು ಇಂಪ್ರೂವ್ ಆಗುತ್ತೆ. ಮತ್ತು ಕೂದಲು ಮತ್ತು ಸ್ಕಿನ್ನು ಎಲ್ಲ ಗ್ಲೋನೆಸ್ ಬರುತ್ತೆ ಇದನ್ನು ತೊಗೊಳ್ತಾ ಇರೋದ್ರಿಂದ. ನೋಡಿ, ನಾನು ಒಂದು ಗ್ಲಾಸಲ್ಲಿ 2 ಹಾಕೋತಾ ಇದ್ದೀನಿ. ನಾನು ಇದು ಆಗಿರೋದು ಫ್ರೀಝರಲ್ಲಿ ಇಟ್ಟು ಆಮೇಲೆ ತೊಗೊಂಡಿರೋದು ಇದು ನಾನು. ನೋಡಿ, ಈಗ ನಾನು ವಾಮ್ ವಾಟರ್ ಯೂಸ್ ಮಾಡ್ತಿಲ್ಲ, ನನಗೆ ಬಿಸಿ ನೀರು ಇರಬೇಕು. ಸೊ ಬಿಸಿ ನೀರು ಹಾಕೋತಾ ಇದ್ದೀನಿ. ಇದನ್ನು ಎಂಟಿ ಸ್ಟಮಕ್, ಮಾರ್ನಿಂಗು ಎಂಟಿ ಸ್ಟಮಕಲ್ಲೂ ತೊಗೋಬೋದು. ಮತ್ತು ಇನ್ನೊಂದೇನೆಂದರೆ ಊಟ ಆದಮೇಲೆ, ನೈಟ್ ಊಟ ಆದಮೇಲೆ ಕೂಡ ತೊಗೊಳ್ಳಿ 1 ಗ್ಲಾಸು. ಬಟ್ ಒಂದೊಂದೇ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಹಾಕ್ಕೊಂಡಿದ್ದೀನಿ. ಇದು ನೈಟ್ ಮಾಡಬೇಕಾದ್ರೆ ನಾನು ಇದನ್ನು ತೋರಿಸಿರೋದು. ಸೊ ಮಾರ್ನಿಂಗ್ ನೀವು ಮಾರ್ನಿಂಗ್ 1 ಹಾಕ್ಕೊಳ್ಳಿ, ನೈಟ್ 1 ಹಾಕ್ಕೊಳ್ಳಿ, 2 ಹಾಕ್ಕೋಬೇಡಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಜ್ಯೂಸನ್ನ ನೀವು ಈ ಥರ ಮಾಡೋದ್ರಿಂದ ವೆಯ್ಟ್ ಲಾಸ್ ಪಕ್ಕ ಆಗೇ ಆಗುತ್ತೆ. ಡೈಜೆಷನ್ನು ಮತ್ತು ಹೊಟ್ಟೆ ಊದ್ಕೊಂಡಿರುತ್ತೆ ಬ್ಲೋಟಿಂಗ್ ಆಗಿ, ಅದು ಕೂಡ ಕಡಿಮೆ ಆಗಿಬಿಡುತ್ತೆ ಈ ಥರ ತೊಗೊಳೋದ್ರಿಂದ. ಸೊ ಇದನ್ನು ಟ್ರೈ ಮಾಡಿ, ಯೂಸ್ ಆಗುತ್ತೆ. ಮತ್ತು ಯೂಸ್ ಆದಮೇಲೆ ಏನೆಲ್ಲ ಬೆನಿಫಿಟ್ಸ್ ನಿಮಗಾಯಿತು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.